ಮೈಸೂರಿನಲ್ಲಿ ಒಂದು ದಿನದ ಯಜ್ಞ ಜನವರಿ 7, 2024 ನಡೆಯುತ್ತಿದೆ. ಶ್ರೀ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ಈ ಯಜ್ಞವನ್ನು ನಡೆಸಲಾಗುವುದು. ಈ ಯಜ್ಞದಲ್ಲಿ ಅನ್ನದಾನವನ್ನು ನೀಡಲಾಗುತ್ತದೆ. ಆಗಮಿಸುವ ಧ್ಯಾನಿಗಳೆಲ್ಲರಿಗೂ ರುಚಿಕರವಾದ ಊಟವನ್ನು ನೀಡಲಾಗುವುದು. ಅನ್ನ ಪರಬ್ರಹ್ಮ ಸ್ವರೂಪ. ಎಲ್ಲ ಧರ್ಮಗಳು ಪ್ರಬೋಧಿಸುತ್ತಿರುವ ಉನ್ನತ ದಾನವು ಮಹಾದಾನವು ಅನ್ನದಾನ. ಅನ್ನದಾನವು ಜನ್ಮ ಜನ್ಮಗಳ ಪುಣ್ಯಫಲ. ಧ್ಯಾನಿಗಳಿಗೆ, ಯೋಗಿಗಳಿಗೆ ಅನ್ನದಾನ ನೀಡುವುದು ಅತ್ಯುನ್ನತ ಕರ್ಮ. ಆಧ್ಯಾತ್ಮಿಕ ಸಾಧಕರಿಗೆ ದಾನವಾಗಿ ನೀಡುವ ಅನ್ನವು 3 ಲೋಕಗಳಿಗೆ ಅರ್ಪಿಸಿದ ಅನ್ನಕ್ಕೆ ಸಮಾನವಾಗಿರುತ್ತದೆ ಎಂದು ಮಹಾಶಿವನು ಪ್ರಕಟಿಸಿದ್ದಾರೆ ಎಂದು ಪರಮಯೋಗಿ ತಿರುಮೂಲರ್ ಅವರು ತಿರುಮಂದಿರ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಧ್ಯಾನ ಯಜ್ಞದಲ್ಲಿ ಧ್ಯಾನ ಯೋಗಿಗಳ ಅನ್ನದಾನಕ್ಕಾಗಿ ನಿಮ್ಮ ಸಹಾಯವನ್ನು ನೀಡಿ. ಅನ್ನದಾನ ಕೌಂಟರ್ನಲ್ಲಿ ಕ್ಯಾಶ್ ಅಥವಾ ಚೆಕ್ ರೂಪದಲ್ಲಿ ನಿಮ್ಮ ದೇಣಿಗೆಗಳನ್ನು ಪಾವತಿಸಬಹುದು. ಗೂಗಲ್ ಪೇ, ಪೇಟಿಎಂ, ಫೋನ್ ಪೇ ಸೌಲಭ್ಯದ ಮೂಲಕವೂ ಕೂಡ ದೇಣಿಗೆಗಳನ್ನು ಪಾವತಿಸಬಹುದು. ಇದಕ್ಕೆ ನೀವು 80G ರಶೀದಿಯನ್ನು ಸಹ ಪಡೆಯಬಹುದು. ಅನ್ನದಾತ ಸುಖೀ ಭಾವ.